ನಿಮ್ಮನ್ನ ಬಿಟ್ಟು ಹೋದವರು ಪಶ್ಚಾತ್ತಾಪ ಪಡುವಂತೆ ಮಾಡುವ 6 ವರ್ತನೆಗಳು. ಸೈಕಾಲಜಿ ಟ್ರುತ್. ನೀವು ಹೀಗಿದ್ದರೆ ಅವರು ಖಂಡಿತ ರಿಗ್ರೆಟ್ ಆಗ್ತಾರೆ, ವಿಷಾದ ಪಡ್ತಾರೆ. ಯಾರನ್ನಾದರೂ ನೀವು ಹೃದಯದಿಂದ ಪ್ರೀತಿಸಿದ್ದೀರಾ, ಆದರೆ ಅವರು ಒಂದು ದಿನ ನಿಮ್ಮನ್ನ ಬಿಟ್ಟು ಹೋಗಿದ್ದಾರಾ? ಅವತ್ತು ನಮಗೆ ಒಂದು ಪ್ರಶ್ನೆ ಬರುತ್ತದೆ, ನನ್ನ ವ್ಯಾಲ್ಯೂ ಅವರಿಗೆ ಯಾವಾಗ ಗೊತ್ತಾಗುತ್ತೆ? ಸೈಕಾಲಜಿ ಹೇಳೋದೇನ್ ಗೊತ್ತಾ? ಕೆಲವು ವರ್ತನೆಗಳು ಇದ್ದರೆ ನಿಮ್ಮನ್ನ ಬಿಟ್ಟು ಹೋದವರು ಒಂದು ದಿನ ಖಂಡಿತ ಪಶ್ಚಾತ್ತಾಪ ಪಡ್ತಾರೆ. ಇದರಿಂದ ನಮ್ಗೇನ್ ಪ್ರಯೋಜನ ಅಂತೀರಾ? ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಲಾಭ ಅಂತ. ಇವತ್ತು ಅಂತಹ 6 ಪವರ್ಫುಲ್ ಬಿಹೇವಿಯರ್ಸ್ ಬಗ್ಗೆ ನೋಡೋಣ. 1. ಸೈಲೆನ್ಸ್, ನೋ ಕಾಂಟ್ಯಾಕ್ಟ್. ಅವರು ಹೋದ ನಂತರ ಅವರ ಹಿಂದೆ ಓಡಬೇಡಿ, ಮೆಸೇಜ್ ಮಾಡಬೇಡಿ, ಬೆಗ್ಗಿಂಗ್ ಮಾಡಲೇಬೇಡಿ. ಸೈಕಾಲಜಿ ಪ್ರಕಾರ ಅಬ್ಸೆನ್ಸ್ ಕ್ರಿಯೇಟ್ಸ್ ಕ್ಯೂರಿಯಾಸಿಟಿ. ನೀವು ಸಂಪೂರ್ಣ ಮೌನವಾಗಿದ್ದರೆ ಅವರ ಮನಸ್ಸಿನಲ್ಲಿ ಒಂದು ಡೌಟ್ ಹುಟ್ಟುತ್ತದೆ. ಇವನು ಅಥವಾ ಇವಳು ನನ್ನನ್ನು ನಿಜವಾಗಿಯೂ ಮಿಸ್ ಮಾಡ್ತಿಲ್ವಾ? ಈ ಕ್ಯೂರಿಯಾಸಿಟಿ ನಿಧಾನವಾಗಿ ಅವರನ್ನ ಚೇಂಜ್ ಮಾಡುತ್ತದೆ. 2. ಸೆಲ್ಫ್ ಇಂಪ್ರೂವ್ಮೆಂಟ್. ಬ್ರೇಕಪ್ ಆದಮೇಲೆ ಕೆಲವರು ಲೈಫ್ ನಿಲ್ಲಿಸ್ಬಿಡ್ತಾರೆ, ಆದರೆ ನೀವು ಹಾಗೆ ಮಾಡಬೇಡಿ. ನಿಮ್ಮ ಹೆಲ್ತ್ ಇಂಪ್ರೂವ್ ಮಾಡಿ, ಹೊಸ ಸ್ಕಿಲ್ ಕಲಿಯಿರಿ, ಕೆರಿಯರ್ ಬಗ್ಗೆ ಫೋಕಸ್ ಮಾಡಿ. ಒಂದು ದಿನ ಅವರು ನಿಮ್ಮ ಪ್ರೋಗ್ರೆಸ್ ನೋಡಿದಾಗ ಅವರ ಮನಸ್ಸಿನಲ್ಲಿ ಒಂದು ಥಾಟ್ ಬರುತ್ತದೆ, ನಾನು ಇವನನ್ನ ಅಥವಾ ಇವಳನ್ನ ಕಳೆದುಕೊಂಡೆ ಅಂತ. 3. ಹ್ಯಾಪಿ ವಿತೌಟ್ ದೆಮ್. ಅವರಿಲ್ಲದೆ ಖುಷಿಯಾಗಿರೋದು. ನಿಮ್ಮ ಹ್ಯಾಪಿನೆಸ್ ಅವರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ತೋರಿಸಿದ್ರೆ ಅದು ಅವರಿಗೆ ದೊಡ್ಡ ಶಾಕ್. ಸೈಕಾಲಜಿ ಹೇಳುತ್ತದೆ, ಪೀಪಲ್ ವ್ಯಾಲ್ಯೂ ವಾಟ್ ದೇ ಥಿಂಕ್ ದೇ ಲಾಸ್ಟ್. ನೀವು ಅವರಿಲ್ಲದೆ ಕೂಡ ಸ್ಮೈಲ್ ಮಾಡ್ತಾ ಬದುಕಿದರೆ ಅವರು ಅರಿತುಕೊಳ್ಳುತ್ತಾರೆ, ನನ್ನ ಪ್ರೆಸೆನ್ಸ್ ಇಷ್ಟು ಇಂಪಾರ್ಟೆಂಟ್ ಆಗಿರ್ಲಿಲ್ವಾ ಅಂತ. ಅದೇ ರಿಗ್ರೆಟ್ ಸ್ಟಾರ್ಟ್ ಆಗುತ್ತದೆ. 4. ರೆಸ್ಪೆಕ್ಟ್ಫುಲ್ ಡಿಸ್ಟೆನ್ಸ್. ಬ್ರೇಕಪ್ ಆದ್ಮೇಲೆ ಹಲವರು ಆಂಗರ್, ಬ್ಲೇಮ್, ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೂಲಕ ತಮ್ಮ ನೋವನ್ನ ಹೊರ ಹಾಕ್ತಾರೆ. ಆದರೆ ರೆಸ್ಪೆಕ್ಟ್ಫುಲ್ ಡಿಸ್ಟೆನ್ಸ್ ಅಂದ್ರೆ ನೀವು ನಿಮ್ಮ ನೋವನ್ನ ಒಳಗೆ ಇಟ್ಕೊಂಡು ಅವರ ಬಗ್ಗೆ ಕೆಟ್ಟ ಮಾತುಗಳನ್ನಾಡದೆ ಮ್ಯಾಚೂರ್ ಆಗಿ ದೂರ ಉಳಿಯೋದು. ಸೈಕಾಲಜಿ ಪ್ರಕಾರ ಇದು ತುಂಬಾ ಪವರ್ಫುಲ್. ಯಾಕಂದರೆ ಮ್ಯಾಚುರಿಟಿ ಶಾಕ್. ಅವರು ಎಕ್ಸ್ಪೆಕ್ಟ್ ಮಾಡಿರೋದು ನೀವು ಕಾಲ್ ಮಾಡ್ತೀರಾ, ವಾದ ಮಾಡ್ತೀರಾ, ಬ್ಲೇಮ್ ಮಾಡ್ತೀರಾ ಅನ್ನೋದು. ಆದರೆ ನೀವು ಕಾಮ್ ಆಗಿ ರೆಸ್ಪೆಕ್ಟ್ ಮೇಂಟೈನ್ ಮಾಡಿದರೆ ಅವರಿಗೆ ಸರ್ಪ್ರೈಸ್ ಆಗುತ್ತದೆ, ಇವನು ಅಥವಾ ಇವಳು ಇಷ್ಟು ಮ್ಯಾಚೂರ್ ಆಗಿದ್ದರೆ. ಗಿಲ್ಟ್ ಟ್ರಿಗರ್. ನೀವು ಕೆಟ್ಟ ಮಾತು ಆಡದೆ ರೆಸ್ಪೆಕ್ಟ್ ಕೊಟ್ಟಾಗ ಅವರ ಮೈಂಡ್ ನಲ್ಲಿ ಗಿಲ್ಟ್ ಸ್ಲೋಲಿ ಬೆಳವಣಿಗೆ ಆಗುತ್ತದೆ. ನಾನು ಒಳ್ಳೆಯ ವ್ಯಕ್ತಿಯನ್ನ ಹರ್ಟ್ ಮಾಡಿದ್ದೇನಾ ಅನ್ನೋ ಥಾಟ್ ಬರುತ್ತದೆ. ಮೆಮೊರಿ ವ್ಯಾಲ್ಯೂ ಇನ್ಕ್ರೀಸ್. ನೆನಪುಗಳಿಗೆ ಬೆಲೆ ಬರುತ್ತದೆ. ನೆಗೆಟಿವ್ ಫೈಟ್ಸ್ ಇದ್ರೆ ಪೀಪಲ್ ಈಸಿಲಿ ಫಾರ್ಗೆಟ್ ಮಾಡ್ತಾರೆ, ಆದರೆ ರೆಸ್ಪೆಕ್ಟ್ಫುಲ್ ಎಂಡಿಂಗ್ ಇದ್ರೆ ನಿಮ್ಮ ಒಳ್ಳೆಯ ನೆನಪುಗಳು ಅವರಿಗೆ ಮತ್ತೆ ಮತ್ತೆ ಕಾಡುತ್ತದೆ. ಡಿಗ್ನಿಟಿ ಪ್ರೊಟೆಕ್ಟ್ ಆಗುತ್ತದೆ. ರೆಸ್ಪೆಕ್ಟ್ಫುಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಪ್ಲಸ್ ಡಿಗ್ನಿಟಿ ಹೆಚ್ಚಾಗುತ್ತದೆ. ಅದು ಫ್ಯೂಚರ್ ರಿಲೇಶನ್ಶಿಪ್ಗಳಲ್ಲೂ ತುಂಬಾ ವ್ಯಾಲ್ಯೂಯನ್ನು ಹೆಚ್ಚಿಸುತ್ತದೆ. ಸೈಕಾಲಜಿ ಟ್ರುತ್. ಕೆಲವೊಮ್ಮೆ ಸೈಲೆಂಟ್ ರೆಸ್ಪೆಕ್ಟ್ ಅನ್ನೋದು 1000 ವಿವರಣೆಗಿಂತ ಉದಾಹರಣೆಗಳಿಗಿಂತ ಪವರ್ಫುಲ್. ಯಾಕೆಂದರೆ ಒಂದು ದಿನ ಅವರು ತಮ್ಮ ಮನಸ್ಸಿನಲ್ಲಿ ಕೇಳ್ಕೊತಾರೆ, ನನ್ನನ್ನ ಇಷ್ಟು ರೆಸ್ಪೆಕ್ಟ್ ಮಾಡಿದ ವ್ಯಕ್ತಿಯನ್ನ ನಾನು ಯಾಕೆ ಕಳೆದುಕೊಂಡೆ ಅಂತ. ನೆಕ್ಸ್ಟ್ 5. ಮೂವಿಂಗ್ ಆನ್ ಎನರ್ಜಿ. ಮೂವಿಂಗ್ ಆನ್ ಅಂದ್ರೆ ಮತ್ತೆ ಲವ್ ಮಾಡೋದು ಅಂತ ಮಾತ್ರ ಅಲ್ಲ, ಅದು ಲೈಫ್ ಮುಂದೆ ಸಾಗೋದು. ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಲೈಫ್ ಎಂಜಾಯ್ ಮಾಡಿ. ಈ ಎನರ್ಜಿ ನೋಡಿದಾಗ ಅವರು ರಿಯಲೈಸ್ ಮಾಡ್ತಾರೆ, ಈ ವ್ಯಕ್ತಿ ನಾನಿಲ್ಲದೆ ಕೂಡ ಸ್ಟ್ರಾಂಗ್ ಆಗಿದ್ದಾನೆ ಅನ್ನೋದನ್ನ. 6. ಸೆಲ್ಫ್ ರೆಸ್ಪೆಕ್ಟ್. ಕೊನೆಯದು ಅತ್ಯಂತ ಪವರ್ಫುಲ್ ಬಿಹೇವಿಯರ್, ಸೆಲ್ಫ್ ರೆಸ್ಪೆಕ್ಟ್, ಆತ್ಮಗೌರವ. ನಿಮ್ಮ ವ್ಯಾಲ್ಯೂ ಗೊತ್ತಿರೋ ವ್ಯಕ್ತಿ ಯಾರಿಗೂ ಬೆಗ್ ಮಾಡೋದಿಲ್ಲ. ನೀವು ನಿಮ್ಮ ಡಿಗ್ನಿಟಿ ಮೇಂಟೈನ್ ಮಾಡಿದರೆ ಒಂದು ದಿನ ಅವರು ಖಂಡಿತ ಯೋಚಿಸ್ತಾರೆ, ನಾನು ಇಷ್ಟು ಒಳ್ಳೆ ವ್ಯಕ್ತಿಯನ್ನ ಯಾಕೆ ಕಳೆದುಕೊಂಡೆ ಅಂತ. ಲೈಫಲ್ಲಿ ಒಂದು ಸತ್ಯ ಇದೆ, ಕೆಲವರು ನಮ್ಮ ವ್ಯಾಲ್ಯೂ ನಾವು ಅವರ ಲೈಫ್ನಿಂದ ಹೊರಟ ನಂತರ ಮಾತ್ರ ಅರಿತುಕೊಳ್ತಾರೆ. ನೆನಪಿಡಿ, ನಿಮ್ಮ ಗೋಲ್ ಯಾರನ್ನಾದರೂ ರೀಗ್ರೆಟ್ ಮಾಡೋದಲ್ಲ, ನಿಮ್ಮ ಗೋಲ್ ನಿಮ್ಮ ಲೈಫ್ ಅನ್ನ ಬೆಟರ್ ಮಾಡೋದು. ಯಾಕೆಂದ್ರೆ ನಿಮ್ಮ ಹ್ಯಾಪಿನೆಸ್ ಯಾರೊಬ್ಬರ ಡಿಸಿಷನ್ ಮೇಲೆ ಡಿಪೆಂಡ್ ಆಗಿರಬಾರ್ದು. ಈಗ ನಿಮ್ಮನ್ನ ಬಿಟ್ಟು ಹೋದವರು ಮುಂದೆ 6 ವರ್ತನೆಗಳನ್ನ ತೋರಿಸೋದ್ರಿಂದ ಏನ್ ಲಾಭ ನೋಡೋಣ. ಸೆಲ್ಫ್ ರೆಸ್ಪೆಕ್ಟ್ ಉಳಿತದೆ. ನೀವು ಬೆಗ್ಗಿಂಗ್ ಮಾಡದೆ ಡಿಗ್ನಿಟಿ ಮೇಂಟೈನ್ ಮಾಡಿದರೆ ನಿಮ್ಮ ಸ್ವಾಭಿಮಾನ ಹೆಚ್ಚಾಗುತ್ತದೆ. ನಿಮ್ಮ ವ್ಯಾಲ್ಯೂ ನಿಮಗೆ ತಾನೇ ಗೊತ್ತಾಗುತ್ತದೆ, ಅವರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾಗುತ್ತದೆ. ನೀವು ಕಾಮ್ ಆಗಿ ಸ್ಟ್ರಾಂಗ್ ಆಗಿ ಇದ್ದರೆ ಒಂದು ದಿನ ಅವರು ಇಂಟರ್ನಿ ಯೋಚಿಸ್ತಾರೆ, ನಾನು ಒಳ್ಳೆಯ ವ್ಯಕ್ತಿಯನ್ನ ಕಳೆದುಕೊಂಡನಾ ಅಂತ. ಮನಸ್ಸಿನ ಹೀಲಿಂಗ್ ಬೇಗ ಆಗುತ್ತದೆ.
ಸೈಲೆನ್ಸ್ ಮತ್ತು ಡಿಸ್ಟೆನ್ಸ್ ಇದ್ರೆ ನಿಮ್ಮ ಮೈಂಡ್ ಸ್ಲೋಲಿ ನೋವಿನಿಂದ ಬೇಗ ರಿಕವರ್ ಆಗುತ್ತದೆ. ಕಾನ್ಫಿಡೆನ್ಸ್ ಹೆಚ್ಚಾಗುತ್ತದೆ. ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ರೆ ನಿಮ್ಮ ಕಾನ್ಫಿಡೆನ್ಸ್ ಪರ್ಸನಾಲಿಟಿ ನ್ಯಾಚುರಲಿ ಗ್ರೋ ಆಗುತ್ತದೆ. ಫ್ಯೂಚರ್ ರಿಲೇಶನ್ಶಿಪ್ ಕೂಡ ಬೆಟರ್ ಆಗುತ್ತದೆ. ಈ ಎಕ್ಸ್ಪೀರಿಯನ್ಸ್ ನಿಮಗೆ ಒಳ್ಳೆಯ ಪಾಠ ಕೊಡುತ್ತದೆ. ಮುಂದೆ ನೀವು ಯಾರನ್ನ ನಂಬಬೇಕು, ಯಾರನ್ನ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ತಿಳಿಸಿಕೊಡುತ್ತದೆ. ನಿಮ್ಮ ಲೈಫ್ ಲೆವೆಲ್ ಅಪ್ ಆಗುತ್ತದೆ. ನೀವು ಫೋಕಸ್ ನಿಮ್ಮ ಗ್ರೋತ್ ಮೇಲೆ ಇಟ್ಟರೆ ಬ್ರೇಕಪ್ ಒಂದು ದಿನ ಪೇನ್ ಅಲ್ಲ, ಅದು ಪವರ್ಫುಲ್ ಟರ್ನಿಂಗ್ ಪಾಯಿಂಟ್ ಆಗುತ್ತದೆ. ಏನಂತೀರಾ? ಹೌದು ಅನ್ಸುತ್ತಾ? ಕಮೆಂಟ್ ಸೆಕ್ಷನ್ ಓಪನ್ ಇದೆ, ದಯವಿಟ್ಟು ಕಮೆಂಟ್ ಮಾಡಿ. ಇದು ಹೊಂಬೆಳಕು, ಹೃದಯಕ್ಕೆ ಬೆಳಕು ಕೊಡೋ ಪ್ರಯತ್ನ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರಹದ ಲವ್ ಕಾನ್ಸೆಪ್ಟ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ